ಹಾಯ್ ಹಲೋ ಎಲ್ಲರಿಗೂ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸೂಪರಾಗಿರೋ ಹೊಸ ಮೆಥಡಲ್ಲಿ ಈಸಿಯಾಗಿ ಕಟ್ಟಿಂಗು ಸ್ಟಿಚಿಂಗು ಮಾಡಿ ಸ್ಟಿಚ್ ಮಾಡೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾನು ಕಟ್ಟಿಂಗ್ ಮಾಡೋದನ್ನೇನು ತೋರಿಸಿಲ್ಲ, ಯಾಕಂದರೆ ನೀವು ನನ್ನ ಹಿಂದಿನ ವಿಡಿಯೋ ನೋಡಿರೋರೇ ಆಗಿದ್ದರೆ, ಹಳೆ ಸಬ್ಸ್ಕ್ರೈಬರೇ ಹಳೆ ವ್ಯೂವರ್ಸೇ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಕಟ್ಟಿಂಗ್ ಮಾಡೋ ಮೆಥಡು. ಅದೇ ಮೆಥಡಲ್ಲಿ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಬ್ಲೌಸ್ ಉದ್ದ ಬಂದುಬಿಟ್ಟು 14.5 ಇತ್ತು, ನಾನು 16.5 ಇಟ್ಕೊಂಡೆ. ಯಾಕಂದರೆ ಬ್ಯಾಕಲ್ಲಿ ನಾವು 1 ಇಂಚು ಮಡಚಿ ಮತ್ತು 1 ಇಂಚು ಮಾರ್ಜಿನಿಗೋಸ್ಕರವಾಗಿ ನಾವು 16.5 ಇಟ್ಕೊಂಡೆ. ಅದೇ ಲೈನಿಂಗ್ ಬ್ಲೌಸಿಗಾಗಿದ್ದರೆ 15.5 ಇಟ್ಕೊಳ್ತಿದ್ದೆ. ಮೈ ಉದ್ದನ 1 ಇಂಚು ಫ್ರಂಟಲ್ಲಿ ಎಕ್ಸ್ಟ್ರಾ ಇಟ್ಕೊಳ್ತಿದ್ದೆ. ಅದೇ ರೀತಿಯೇ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಅಳತೆ ಬ್ಲೌಸ್ ಇಟ್ಕೊಂಡು ಕುತ್ತಿಗೆ ಅಗಲವನ್ನು ಹಾಗೆ ಬ್ರೆಸ್ಟ್ ಪಾಯಿಂಟು ನಿಪ್ಪಲ್ ಪಾಯಿಂಟನ್ನು 1 ಇಂಚು ಹೆಚ್ಚಿಗೆ ಇಟ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಇದರ ವಿಡಿಯೋ ಕಟ್ಟಿಂಗ್ ಪೂರ್ತಿ ವಿಡಿಯೋ ಬೇಕಿದ್ದರೆ ನಿಮಗೆ, ಅಂದರೆ ಬೇರೆ ಬ್ಲೌಸ್ ಕಟ್ಟಿಂಗ್ ಮಾಡಿರೋ ವಿಡಿಯೋ ಬೇಕಿದ್ದರೆ ನಾನು ಅಟ್ಯಾಚ್ ಮಾಡಿರ್ತೀನಿ, ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಬಿಟ್ಟು ನೋಡ್ಬೋದು. ಅದೇ ಹೊಸಬ್ರು ಸಬ್ಸ್ಕ್ರೈಬರಿಗೆ ನಾನು ಈ ರೀತಿ ಹೇಳ್ತೀನಿ. ಅದೇ ನನ್ನ ಹಳೆ ಸಬ್ಸ್ಕ್ರೈಬರ್ ವ್ಯೂವರ್ಸಿಗೆ ಗೊತ್ತು ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ. ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ತುಂಬ ಜನ ನನಗೆ ಕೇಳಿದರು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಸ್ಟ್ರೈಟಾಗಿ ಬರೋದಿಲ್ಲ, ಸ್ವಲ್ಪ ಈಸಿಯಾಗಿ ಹೇಳ್ಕೊಡಿ ಅಂತ. ಫ್ರೆಂಡ್ಸ್, ಈ ಬ್ಲೌಸು ನಾನು ಇಷ್ಟು ಏನಕ್ಕೆ ಮಾರ್ಕ್ ಮಾಡಿಟ್ಟಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಈ ಮೆಥಡ್ ಬ್ಲೌಸು ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ, ಆದರೆ ಆವಾಗ ತುಂಬ ಜನ ಸಬ್ಸ್ಕ್ರೈಬರ್ ಇರಲಿಲ್ಲ, ಅದು ತುಂಬ ಜನಕ್ಕೆ ರೀಚ್ ಆಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದ್ಸಲಿ ಆ ಮೆಥಡನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ. ಸೇಮ್ ನೀವು ಯಾವ ರೀತಿ ಸಾದಾ ಬ್ಲೌಸಿಗೆ ಮಾರ್ಕ್ ಮಾಡ್ಕೊಳ್ತೀರೋ ಅದೇ ರೀತಿನೇ ಈ ಥರ 2 ಬ್ಯಾಕು ಮತ್ತು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆದರೆ ಹಾರ್ಮೋಲ್ ಮಾತ್ರ 4.5, ಎಷ್ಟೇ ಇಂಚು ದಪ್ಪ ಇರಲಿ, ಎಷ್ಟೇ ಇಂಚು ತೆಳು ಇರಲಿ, ನೀವು ಹಾರ್ಮೋಲನ್ನು ನೀವು ಟೆನ್ಷನ್ ಮಾಡ್ಕೋಬೇಡಿ. ತುಂಬ ಜನಕ್ಕೆ ಹಾರ್ಮೋಲ್ ನಾವು ಎಷ್ಟು ತಗೋಬೇಕು, ಈ ಇಷ್ಟಿಷ್ಟು ಸೈಜವರೆಗೆ ಹಾರ್ಮೋಲ್ ಎಷ್ಟು ಇಡಬೇಕು ಅನ್ನೋದು ತುಂಬ ಜನಕ್ಕೆ ಒಂದು ಅದೇ ಕನ್ಫ್ಯೂಷನ್ ಇದೆ. ಅದೆಲ್ಲ ಕನ್ಫ್ಯೂಷನಿಗೂ ಈ ಮೆಥಡ್ ಬ್ಲೌಸ್ ಕಟ್ಟಿಂಗು ತುಂಬ ಈಸಿ ಆಗುತ್ತೆ. ನಾನು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಸೇಮ್ ನೀವು ಕುತ್ತಿಗೆ ಅಗಲ ಎಷ್ಟು ಇಟ್ಕೊಳ್ತೀರೋ ಅಷ್ಟೇ ಇಟ್ಕೊಳ್ಳಿ, ಭುಜನ ನೀವು ಎಷ್ಟು ಇಟ್ಕೊಳ್ತೀರೋ ಅಷ್ಟೇ ಇಟ್ಕೊಳ್ಳಿ. ಹಾಗೆ ನಾನು ಈ ವಿಡಿಯೋನ ಏನಾದರೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ, ಈ ವಿಡಿಯೋದಿಂದನೇ ನನ್ನ ಚಾನಲಿಗೆ ಬಂದಿದ್ದರೆ, ನನ್ನ ಚಾನಲಲ್ಲಿ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ತುಂಬ ಚೆನ್ನಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಅದ್ರ ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆದರೆ ಅದೇ ರೀತಿಯೇ ಕಟ್ಟಿಂಗ್ ಫಾಲೋ ಮಾಡಿದೆ. ಅಂದರೆ ಬ್ಯಾಕು ಫ್ರಂಟು ಮತ್ತು ಎದೆ ಸುತ್ತಳತೆ 9.5 ಬಂದಿತ್ತು, ಎಕ್ಸ್ಟ್ರಾ 1 ಇಂಚ್ 2 ಇಂಚು ಸೇರಿಸ್ಕೊಂಡು ನೋಡಿ, ಎದೆ ಸುತ್ತಳತೆ ಅನ್ನೋದು 9.5 ಫಿಟ್ಟಿಂಗ್ ಇವ್ರದ್ದು. ಎಕ್ಸ್ಟ್ರಾ ನಾವು 2 ಇಂಚ್ ಆ್ಯಡ್ ಮಾಡಿ 11.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫಿಟ್ಟಿಂಗ್ ಮಾರ್ಕ್ ಬಂದುಬಿಟ್ಟು ನಾನು ನಿಮಗೆ ಇದನ್ನು ನೀವು ವಿಡಿಯೋದಲ್ಲೇ ಹೇಳ್ಕೊಡೋಣ, ಇದನ್ನು ಮಾರ್ಕ್ ಹಾಕಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಸೇಮ್ ನಾನು ಹೇಗೆ ಕಟ್ಟಿಂಗ್ ಹೇಳಿದ್ದೀನೋ ಅದೇ ರೀತಿ ಇದೆ. ಇದರಲ್ಲಿ ಚೇಂಜಸ್ ಏನು ಮಾಡೋದು ಅಂದರೆ, ಹಾರ್ಮೋಲ್ ಮಾತ್ರ 4.5 ಇಟ್ಕೊಂಡು ಹೇಗೆ ನಾವು ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಈ ಬ್ಲೌಸನ್ನು ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬ್ಲೌಸನ್ನ ನೀವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ನೋಡಿ, ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಈ ಬ್ಲೌಸ್ ಏನಂದ್ರೆ ಏನು ಅರ್ಥ ಆಗಲ್ಲ. ಯಾಕಂದರೆ ನಿಮಗೆ ಇಂಪಾರ್ಟೆಂಟ್ ಏನಿದೆ ಅಷ್ಟೇ ನಾನು ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಹೇಳ್ಕೊಂಡು ಹೋದರೆ ತುಂಬ ಬೋರ್ ಹೊಡಿಬೋದು ವಿಡಿಯೋ ಅಂತ ಹೇಳಿಬಿಟ್ಟು ನಾನು ಈಗ ನೋಡಿ, ಬ್ಯಾಕು ಫ್ರಂಟು ಇದೇ ರೀತಿ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಸೇಮ್ ನೀವು ಯಾವ ರೀತಿ ಕುತ್ತಿಗೆ ಅಗಲ ಹಾಕ್ತೀರಾ, ಬ್ರೆಸ್ಟ್ ಪಾಯಿಂಟ್ ನಿಪ್ಪಲ್ ಪಾಯಿಂಟ್ ಪಟ್ಟಿ ಸಮೇತ ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಬಟ್ಟೆ ಅನ್ನೋದು ಪಟ್ಟಿಗೆ ಬಂದಿದೆ. ಹಾಗೆ ಫಿಟ್ಟಿಂಗ್ 9.5 ಬಂದಿದೆ, ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಜಾಸ್ತಿನೂ ಇಟ್ಕೊಬೋದು. ಈಗ ಹಾರ್ಮೋಲು ನಿಮಗೆ ಯಾವುದೇ ಸೈಜ್ ಅಳತೆ ಬ್ಲೌಸ್ ಕೊಟ್ಟಿರಲಿ, ನೀವು ಅವರಿಗೆ ನೀವು 4.5 ಹಾರ್ಮೋಲ್ ಇಟ್ಕೋಬೋದು. ಈ ವಿಡಿಯೋ ನೀವು ಎಷ್ಟು ಜನ ನನ್ನ ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗಿಲ್ಲ, ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ನಾನು ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗೋಂಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಹಾರ್ಮೋಲ್ ಸ್ಟಾರ್ಟಿಂಗಲ್ಲಿ 4.5 ಇಟ್ಕೊಂಡ್ರಲ್ಲ, ಇಲ್ಲೂ 4.5ನೇ ಇಟ್ಕೊಬೇಕು. ಹಾಗೆ 1 ಇಂಚಿಗೆ 1 ಮಾರ್ಕ್ ಹಾಕಿ, ಸೇಮ್ ನೀವು ನನ್ನ ಬ್ಲೌಸ್ ಕಟ್ಟಿಂಗಲ್ಲಿ ಏನು ನೋಡಿ 3/4 ಇಂಚಿಗೆ 1 ಮಾರ್ಕ್ ಹಾಕಿ ಈ ರೀತಿ ಇಟ್ಕೋಬೇಕು. ನೀವು ಎದೆ ಸುತ್ತಳತೆ 28, 29, 30, 35, 40, 45, 50 ಸೈಜಿಗಾದರೂ ಇಲ್ಲಷ್ಟೇ ಚೇಂಜ್ ಆಗ್ತಾ ಹೋಗುತ್ತೆ. ಎದೆ ಸುತ್ತಳತೆ ಹತ್ರ ಚೇಂಜ್ ಆಗ್ತಾ ಹೋಗುತ್ತೆ, 12, 14, 16 ಹೀಗೆ ಬರ್ತಾ ಹೋಗುತ್ತೆ. ಹಾರ್ಮೋಲಲ್ಲಿ ಮಾತ್ರ ಇಷ್ಟೇ ಇರುತ್ತೆ. 4.5ನೇ ಇಟ್ಕೊಂಡು ಕಟ್ ಮಾಡಿ, ಹಾರ್ಮೋಲು ಜಾಸ್ತಿ ಆಯಿತು, ಫಿಟ್ಟಿಂಗ್ ಕರೆಕ್ಟಾಗಿ ಬರಲಿಲ್ಲ, ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಹಾರ್ಮೋಲ್ ನೀವು ಅಳತೆ ಬ್ಲೌಸಿನ ಹಾರ್ಮೋಲನ್ನು ಇಟ್ಕೊಳ್ಳೋದು ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದಾಗ, ಈಗ ನೋಡಿ ಈ ಹಾರ್ಮೋಲ್ ಅಳತೆನ ತಗೊಳಕ್ಕೆ ಕೆಲವೊಬ್ರಿಗೆ ಬರಲ್ಲ. ಇದು ಸೇಮ್ ಬ್ಲೌಸ್ ಇದೆ, ಅಳತೆ ಬ್ಲೌಸ್ ಇದೆ, ಈ ರೀತಿ ತಗೊಳ್ತಾರೆ ಹಾರ್ಮೋಲ್ನ. ಇದು ತಪ್ಪು ಮೆಥಡು.
ಹಾಗೆ ಈ ಕಟ್ಟಿಂಗ್ ಬ್ಲೌಸನ್ನು ಈ ಕಡೆ ಇಡ್ತೀನಿ, ಅಳತೆ ಬ್ಲೌಸನ್ನು ಇಟ್ಕೊಂಡು ತೋರಿಸ್ತೀನಿ. ಒಬ್ಬೊಬ್ಬರು ಹಾರ್ಮೋಲನ್ನು ಈ ರೀತಿ ತಗೊಳ್ತಾರೆ, ಇದು ತಪ್ಪು ವಿಧಾನ. ಹಾಗೆ ಬ್ಲೌಸನ್ನು ಈ ರೀತಿ ಡೌನ್ ಈ ರೀತಿ ಮಾಡಿಕೊಂಡು ಸಹಿತ ಈ ರೀತಿ ತಗೊಳ್ತಾರೆ ಹಾರ್ಮೋಲನ್ನು, ಅದು ತಪ್ಪು. ತುಂಬ ಜನ ತುಂಬ ಥರ ತಪ್ಪು ಮಾಡ್ತಾರೆ. ಆ ತಪ್ಪೆಲ್ಲ ಮಾಡಿದ್ದ ಕಾರಣ ಲಾಸ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬಂದಿರಲ್ಲ. ಅದೇ ಇದಕ್ಕೆಲ್ಲ ಕಾರಣ ಆಗಿರುತ್ತೆ. ನನಗೆ ನಿನ್ನೆನೂ ಸಹಿತ ನಾನು ವಾಟ್ಸಪ್ಪಿಗೆ ಫೋಟೋ ಹಾಕಿದ್ರು, ಮೇಡಮ್ ನಮಗೆ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ಏನಾದರೂ ನಿಮಗೆ ಸಮಸ್ಯೆ ಇದೆ ಅನ್ನೋರಿಗಾದರೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಸೇಮ್ ನೀವು ನಾನು ಬ್ಲೌಸ್ ಕಟ್ಟಿಂಗಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅದೇ ರೀತಿನೇ ಹಾಕೊಳ್ಳಿ. ಇಲ್ಲಿ ಹಾರ್ಮೋಲ್ ಮಾತ್ರ 4.5 ಹಾಕೊಳ್ಳಿ. ಎಷ್ಟೇ ಸೈಜ್ ಅಳತೆ ಬ್ಲೌಸ್ ಕೊಟ್ಟಿರಲಿ 4.5 ಹಾಕೊಂಡಾಗ ನಾನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ, ಸ್ಲೀವನ್ನು ಅಟ್ಯಾಚ್ ಮಾಡೋ ಟೈಮಲ್ಲಿ ಇದನ್ನು ನಾನು ಯಾವ ರೀತಿ ಅಟ್ಯಾಚ್ ಮಾಡಿ ಈ ರೀತಿ ಸ್ಟ್ರೈಟಾಗಿ ಬರಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನಾನೀಗ ಬ್ಲೌಸನ್ನು ಕಟಿಂಗ್ ಮಾಡ್ತೀನಿ, ಹಾಗೆ ಸ್ಟಿಚಿಂಗ್ ಮಾಡಿ ಸ್ಲೀವನ್ನು ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ವಿಡಿಯೋ ತೋರಿಸ್ತೀನಿ. ಯಾಕಂದರೆ ಸೇಮ್ ಇರುತ್ತೆ, ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಸೇಮ್ ಆಗೇ ಇರುತ್ತೆ. ಫಿಟ್ಟಿಂಗ್, ಸ್ಲೀವ್ ಫಿಟ್ಟಿಂಗ್ ಮಾತ್ರ ನೀವು 4.5 ಇದೆ. ಹೇಗೆ ಇದು ಕಡಿಮೆ ಆಗಲ್ವಾ? 40 ಸೈಜವರಿಗಾಗಲಿ, 45 ಸೈಜ್ ಅವರು, 50 ಸೈಜ್ ಅವರು, ಅಥವಾ 7 ಇಂಚು ಎದೆ ಸುತ್ತಳತೆ 7, 20 ಅಂದರೆ 30 ಬರುತ್ತೆ. ಅವರಿಗೆಲ್ಲ ಹಾರ್ಮೋಲ್ ಕಡಿಮೆ ಆಗಲ್ವಾ ಅಂತ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಡೌಟ್ ಹೊಡಿಬೋದು. ನಾನು ಏನು ಮಾಡ್ತೀನಿ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರ್ತೀನಿ, ಕಟಿಂಗ್ ಮಾಡ್ತೀನಿ. ಫ್ರೆಂಡ್ಸ್ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ನೀವು ಯಾವ ಥರ ಲೈನಿಂಗನ್ನು ಇದು ಸಾದಾ ಬ್ಲೌಸು ಫ್ರೆಂಡ್ಸ್ ಕಟ್ ಮಾಡ್ತಿರೋ ಅದೇ ರೀತಿ ಕಟ್ಟಿಂಗ್ ಸೇಮ್ ಇರುತ್ತೆ. ಕಟ್ಟಿಂಗಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಫಸ್ಟಿಗೆ 4 ಕಟ್ ಮಾಡೋದು ಈ ರೀತಿ, ನಂತರ ಕುತ್ತಿಗೆ. ಇದು ಈ ಮೆಥಡು ಫ್ರೆಂಡ್ಸ್ ತುಂಬ ಹಳೆಯ ಟೈಮಲ್ಲಿ ಇದೇ ಮೆಥಡ್ ಪ್ರೊಫೆಷನಲ್ ಟೈಲರ್ಸ್ ಎಲ್ಲ ಇದೇ ಮೆಥಡ್ ಯೂಸ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ರು. ಇವಾಗ ಈ ಥರ ಮೆಥಡು ಯಾರು ಫಾಲೋ ಮಾಡ್ತಾ ಇಲ್ಲ. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಏನಾದರೂ ನಿಮಗಿದು ಈಸಿ ಅನಿಸ್ಬಿಟ್ಟು ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು. ತುಂಬ ಜನಕ್ಕೆ ಸೈಡ್ ಫಿಟ್ಟಿಂಗ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಮತ್ತು ಕುಪ್ಪೆ ಬರ್ತಾ ಇರುತ್ತೆ. ಅದಕ್ಕೆಲ್ಲದಕ್ಕೂ ಈ ಮೆಥಡು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ನೀವು ಡೌಟು ಅಂದರೆ ನೀವು ಕನ್ಫ್ಯೂಸ್ ಆಗಬೇಡಿ. ಹಾರ್ಮೋಲು ನಾನು 4.5 ಇಟ್ಕೊಂಡೆ. ನೀವು ಹಾರ್ಮೋಲ್ ಅಳತೆ ಮಾಡೋದು ಬೇಡ, ಏನು ಬೇಡ, ಈ ರೀತಿ 4.5 ಇಟ್ಕೊಂಡು ಕಟ್ ಮಾಡಿದ್ರಾಯ್ತು. ನೆಕ್ಸ್ಟು ನಾನು ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಕಟ್ ಮಾಡಿ ಸ್ಲೀವು ಹಾರ್ಮೋಲ್ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ನೋಡಿಬಿಟ್ಟು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಹಾಗೆ ಈಗ ಬ್ಯಾಕು ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನಾನು ಏನು ಇಂಪಾರ್ಟೆಂಟ್ ಇದೆ ಬ್ಲೌಸಲ್ಲಿ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆದರೆ ನೋಡೋದಕ್ಕೂ ಬೋರ್ ಆಗುತ್ತಲ್ವಾ, ಮತ್ತು ತುಂಬ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ವಿಡಿಯೋ ಲೆಂತಿ ಆದಷ್ಟು ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ. ನಾನು ಆದಷ್ಟು ಕನ್ಫ್ಯೂಸ್ ಆಗಬಾರ್ದು, ನಿಮಗೆ ತುಂಬ ಕ್ಲಿಯರಾಗಿ ನನ್ನ ಕಟ್ಟಿಂಗು ಸ್ಟಿಚಿಂಗಲ್ಲಿ ಅರ್ಥ ಆಗಬೇಕು ಅಂತ ಹೇಳಿಬಿಟ್ಟು ನಾನು ತುಂಬಾ ಟ್ರೈ ಮಾಡ್ತೀನಿ. ಅಂದರೆ ಒಂದೊಂದು ವಿಷಯನ ನಾನು 2 ಸರಿ ನಿಮಗೆ ಹೇಳಿರ್ತೀನಿ. ನೋಡಿ, ಈ ರೀತಿ ಬ್ಯಾಕಲ್ಲಿ ಅಂದರೆ ಇವರು ಅಳತೆ ಬ್ಲೌಸಲ್ಲಿ ರೌಂಡ್ ಇದೆ, ರೌಂಡೇ ಹೊಲಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ರೌಂಡ್ ಬ್ಲೌಸನ್ನೇ ಕಟ್ ಮಾಡಿದ್ದೀನಿ. ನೀವು ನಾನು ಇವತ್ತು ಹೇಳ್ಕೊಡ್ತಿರೋ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ. ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನಿಸ್ಬೋದು, ಆದರೆ ಈಸಿ ಆಗುತ್ತೆ ತುಂಬಾ. ಫಸ್ಟು ನಿಮ್ಮದೇ ಬ್ಲೌಸಿಗೆ, ಇಲ್ಲ ಅಂದರೆ ನಿಮ್ಮ ಅಮ್ಮ ಅತ್ತೆ ಈ ರೀತಿ ಇರೋ ಬ್ಲೌಸಿಗೆ ನೀವು ಟ್ರೈ ಮಾಡಿ ನನಗೆ ಹೇಳಿ. ನೋಡಿ, ಹಾರ್ಮೋಲು ನಾನು ಫ್ರೆಂಡ್ಸ್ ಈ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಪೂರ್ತಿ ಸ್ಟಿಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಬ್ಲೌಸಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಸ್ ಆಯಿತು ಕಟ್ಟಿಂಗಲ್ಲಿ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನಾನು ಲೈವ್ ವಿಡಿಯೋದಲ್ಲೇ ನಿಮಗೆ ಇನ್ನೂ ಕ್ಲೀನಾಗಿ ತೋರಿಸ್ತೀನಿ. ಅರ್ಥ ಆಗಲಿಲ್ಲ ಅಂದರೆ, ಅರ್ಥ ಆಯಿತು ಓಕೆ ನಮಗೆ ಇದು ಈಸಿ ಅನ್ನಿಸ್ತು ಅಂತ ಅನಿಸಿದ್ರು ಸಹಿತ ನೀವು ಕಮೆಂಟ್ ಮಾಡಿ. ಇಲ್ಲ ತುಂಬಾ ಕಷ್ಟ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಾನು ಲೈವಲ್ಲೇ ನಿಮಗೆ ತೋರಿಸ್ತೀನಿ ಈ ಮೆಥಡು. ಓಕೆ ಫ್ರೆಂಡ್ಸ್, ನಾನೀಗ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಾನು ಬರ್ತೀನಿ. ಮತ್ತೆ ನೀವು ರೆಡಿ ಮಾಡಿದ್ದೀನಿ. ಹಾಗೆ ಬ್ಲೌಸು ಫುಲ್ ಇಷ್ಟು ಫಿನಿಶಿಂಗ್ ಮಾಡಿದ್ದೀನಿ. ಈಗ ನಾವು ಹಾರ್ಮೋಲ್ 4.5 ಇಂಚ್ ಇಟ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಏನು ಮಾಡಬೇಕು, ಹಾರ್ಮೋಲ್ 4.5 ಇಂಚ್ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೀವೆಲ್ಲ 9.5 ಎದೆ ಸುತ್ತಳತೆ ಅಂದರೆ ಒಂದು ಸೈಡ್ 4ನೇ ಒಂದು ಭಾಗ 9.5 ಇಟ್ಕೊಂಡಾಗ ಸಾಕಾಗುತ್ತಾ ಅಂತೇಳಿ ನೀವೆಲ್ಲ ಗೆಸ್ ಮಾಡ್ತಾ ಇರ್ತೀರ. ಯಾರಿಗೆಲ್ಲ ಸ್ಟ್ರೈಟು ಫಿಟ್ಟಿಂಗ್ ಬರ್ತಾ ಇರಲ್ಲ, ಹಾಗೆ ಹಾರ್ಮೋಲಲ್ಲಿ ಟೈಟ್ ಬರ್ತಾ ಇರುತ್ತೆ, ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ, ಮತ್ತು ಬ್ಯಾಕಲ್ಲಿ
ಕುಪ್ಪೆ ಬರ್ತಾ ಇರುತ್ತೆ ದಪ್ಪ ಇರೋರಿಗೆ ಅನ್ನೋರಿಗೆ ನೀವು ಈ ಮೆಥಡ್ ಫಾಲೋ ಮಾಡಿ ಸ್ಟಿಚ್ ಮಾಡ್ಬೋದು. ನೋಡಿ ಇಷ್ಟು ಸ್ಟಿಚ್ ಮಾಡಿ ಇಟ್ಕೊಳ್ಳಿ, ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ನೀವು ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡ್ತೀರೋ ಹಾಗೆ ನಾವು ಸಾದಾ ಬ್ಲೌಸನ್ನು ಸ್ಟಿಚ್ ಮಾಡ್ತೀರೋ ಅದೇ ರೀತಿ ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಉಲ್ಟಾ ಮಾಡಿ, ಅಂದರೆ ಮೈನ್ ಪಾಯಿಂಟ್ ಅಂದರೆ ಮುಂದ್ಗಡೆ ಇರುತ್ತಲ್ವ ಅದನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೊಬೇಕು. ಇಟ್ಕೊಂಡು ನೋಡಿ ಈ ರೀತಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡಾಗ ನಾವೇನು ಮಾಡಬೇಕು, ಅಳತೆ ಬ್ಲೌಸನ್ನು ಈ ರೀತಿ ತಗೋಬೇಕು. ಈ ರೀತಿ ಅಳತೆ ಬ್ಲೌಸನ್ನು ಇದು ಫಿಟ್ಟಿಂಗ್ ಹೊಲಿಗೆ ಅನ್ನೋದು ಇಲ್ಲಿಗೆ ಬಂದಿದೆ, ಅಂದರೆ 9.5 ಎದೆ ಸುತ್ತಳತೆ ಫಿಟ್ಟಿಂಗ್ ಲೈನು. ನಾವು ಹುಕ್ಸ್ ರಿಂಗ್ ಪಟ್ಟಿ ಎಲ್ಲಿರುತ್ತೋ ಅಲ್ಲಿಂದನೇ, ಇದು ರಿಂಗ್ ಪಟ್ಟಿನೇ ಅಳತೆ ಮಾಡ್ತಿರೋದ್ರಿಂದ ರಿಂಗ್ ಪಟ್ಟಿ ಎಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ. ನಾವು ಅವಾಗ ಟೇಪಲ್ಲಿ ಇಟ್ಟಾಗೂ ಅಷ್ಟೇ ಬಂತು, ಅಳತೆ ಬ್ಲೌಸಲ್ಲಿ ನಾವು ಹಿಡಿಯುವಾಗಲೂ ಅಷ್ಟೇ ಬರ್ತಾಯಿದೆ. ಸ್ಟ್ರೈಟಾಗಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ. ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನೋಡಿ. ಈ ಮೆಥಡ್ ಫಾಲೋ ಮಾಡಿ. ಯಾರ ಹತ್ರ ಎಲ್ಲ ನಂದು ವಾಟ್ಸಪ್ ನಂಬರ್ ಇದೆಯೋ ಅವರು ನನಗೆ ಫೋಟೋ ಕಳಿಸ್ಬೋದು. ನೋಡಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ. ನೋಡಿ ಎರಡೂ ಕಡೆನೂ ನೀವು ಅದೇ ರೀತಿ ಮಾಡಿ ಈ ರೀತಿ ಸ್ಟ್ರೈಟಾಗಿ ಬ್ಲೌಸನ್ನು ಇಟ್ಕೊಳ್ಳೋದು. ಫಸ್ಟು ನೀವು ಒಂದು ಸಾದಾ ಬ್ಲೌಸ್ಗೆ ಟ್ರೈ ಮಾಡಿ ನೋಡಿ. ನಿಮಗೆ ಹೀಗೆ ಇಟ್ಕೊಂಡು ಬರೀ ಹೊಲಿಗೆ ಹಾಕೋಕ್ಕಾಗಲ್ಲ, ಇಲ್ಲಿ ತುದಿಗೆ ಇಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಬೋದು. ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ಈ ಕಡೆ ಹುಕ್ಸ್ ಕಡೆ ತಗೊಳ್ಳಿ. ಹುಕ್ಸ್ ಕಡೆ ತಗೊಂಡು ಈ ರೀತಿ ಹಿಡಿಯೋದು ತುಂಬ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನ ಜಗ್ಗಿ ಎಳಿತಾರೆ, ಇಲ್ಲಾಂದರೆ ಫ್ರೀ ಬಿಟ್ಟು ಎಳಿತಾರೆ. ಆ ರೀತಿ ಮಾಡಬೇಡಿ. ಕರೆಕ್ಟಾಗಿ ನೋಡಿ ಹುಕ್ಸ್ ಹಚ್ಚಿತೀವಲ್ಲ ಅಲ್ಲಿಂದ ಈ ರೀತಿ ಅಳತೆ ಬ್ಲೌಸನ್ನು ಇಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡಿ. ಅರ್ಥ ಆಯ್ತಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟಷ್ಟು ತುಂಬ ಜನಕ್ಕೆ ಶೇರ್ ಆಗುತ್ತೆ, ತುಂಬ ಜನಕ್ಕೆ ಇಂಪಾರ್ಟೆಂಟ್ ಇರುತ್ತೆ. ಹೇಗೆ ಹೊಲಿದ್ರೂ ಅವ್ರಿಗೆ ಬ್ಲೌಸು ತುಂಬ ಕಷ್ಟನೇ ಆಗ್ತಾ ಇರುತ್ತೆ. ಅವರು ಇದನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಬ್ಲೌಸಲ್ಲಿ ಫಿಟ್ಟಿಂಗ್ ಯಾವುದೇ ರೀತಿ ತಪ್ಪಾಗಲ್ಲ. ಆದರೆ ನಾವು ಸ್ಟಿಚ್ ಮಾಡೋ ಮೆಥಡ್ ಅನ್ನೋದು ಕರೆಕ್ಟ್ ಇರಬೇಕು. ನೋಡಿ ಫ್ರೆಂಡ್ಸ್, ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ಈ ರೀತಿ ಯಾರು ಸ್ಟಿಚ್ ಮಾಡಲ್ಲ, ಅಂದರೆ ಹೀಗೇನೆ ಸ್ಲೀವನ್ನು ಆ ಕಡೆ ಅರ್ಧ ಈ ಕಡೆ ಅರ್ಧ ಹಚ್ಚಿಬಿಡ್ತಾರೆ. ನಾನು ಸಹಿತ ಆ ರೀತಿ ಹೊಲಿತೀನಿ. ಆದರೆ ಈ ರೀತಿ ಮೆಥಡನ್ನು ಫಾಲೋ ಮಾಡಿ. ಯಾರಿಗೆಲ್ಲ ಸೈಡ್ ಫಿಟ್ಟಿಂಗ್ ಚೆನ್ನಾಗಿ ಬರ್ತಾ ಇರಲ್ಲ, ಕಂಕ್ಳಲ್ಲಿ ಕುಪ್ಪೆ ಬರ್ತಾ ಇರುತ್ತೆ, ಅವರೆಲ್ಲರೂ ಟ್ರೈ ಮಾಡಿದ್ರೆ ಈ ಮೆಥಡು ವರ್ಕ್ ಆಗುತ್ತೆ. ಈಗ ನೋಡಿ ಸ್ಲೀವು ನಾವು ನಾರ್ಮಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ಲೀವನ್ನು ಈ ರೀತಿ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಅಳತೆ ಬ್ಲೌಸು ಸ್ಲೀವ್ ಇದು ಯಾವ ಕಡೆ ಇದೆಯಾ ಅದೇ ಕಡೆ ಸ್ಲೀವನ್ನು ನಾವು ತಗೋಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬೊಬ್ಬರಿಗೆ ಬಲಗಡೆ ಸ್ವಲ್ಪ ದಪ್ಪ ಕೈ, ಎಡಗಡೆ ಸ್ವಲ್ಪ ಚಿಕ್ಕ ಕೈ ಇರುತ್ತೆ. ನೋಡಿ ನಾನು ಫಿಟ್ಟಿಂಗ್ ಮಾರ್ಕ್ ಎಲ್ಲಿತ್ತು ಅಲ್ಲಿಗೆ, ಇದು ಬ್ಲಾಕ್ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಾ ಇರಲ್ಲ, ಇಲ್ಲಿದೆ ಫಿಟ್ಟಿಂಗ್ ಲೈನು, ನಾನು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ಲೀವನ್ನ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಇಟ್ಕೋಬೇಕು, ಸೀದಾ ಮಾಡ್ಕೊಬಾರ್ದು. ಈ ಅಳತೆ ಬ್ಲೌಸು ಸ್ಲೀವು ಸಹಿತ ಉಲ್ಟಾನೇ ಇರಬೇಕು. ನೋಡಿ ಈ ರೀತಿ ಬಂತಲ್ವಾ. ಈಗ ಒಂದು ಸ್ಟಿಚ್ ಹಾಕೊಳ್ಳೋಣ. ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸು. ಫಸ್ಟಿಂದ ನಾನು ಸ್ಟಿಚ್ ಮಾಡೋದು ಎಲ್ಲದನ್ನು ತೋರ್ಸೋಕೆ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಸರಿ ಮಾಡ್ಕೊಳ್ಳಿ. ಈಗ ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ, ನಮ್ಮ ವೀಡಿಯೋಸನ್ನು ನೋಡ್ತಾ ಇರೋದ್ರಿಂದ ನಾನು ಇವತ್ತು ಇದನ್ನು ಹೇಳ್ಕೊಡೋಣ ಅಂತೇಳಿ ಬಂದೆ. ನೋಡಿ ಇದು ಸ್ವಲ್ಪ 1/4 ಇಂಚ್ ಕಡಿಮೆ ಕಟ್ ಮಾಡಿರೋದು ಬಲ ಸೈಡಲ್ಲಿ. ಈಗ ಗೊತ್ತಾಗ್ತಿದೆ ಡಿಫ್ರೆನ್ಸು ಅಂತ ಅಂದ್ಕೊಳ್ತೀನಿ. ನೋಡಿ ಈಗ ನಾವು ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡ್ವಿ ಅಲ್ವಾ, ಸ್ಲೀವನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು ಈ ರೀತಿ ಉಲ್ಟಾ ಇಟ್ಕೊಂಡಿದ್ದೀವಿ. ಅಂದರೆ ಸ್ಟ್ರೈಟು ಇದು ಕರೆಕ್ಟಾಗಿರೋದು ಇದು ಇದಲ್ಲ, ಈ ರೀತಿ ಉಲ್ಟಾ ಇಟ್ಕೊಂಡಿದ್ದೀವಿ. ಇದ್ರ ಒಳಗಡೆ ಈ ಸ್ಲೀವನ್ನು ಹಾಕಬೇಕು. ಈ ರೀತಿ ಹಾಕಿ ಈ ರೀತಿ ನೋಡಬೇಕು. ನಾವು ಮೆಜರ್ಮೆಂಟ್ ಸ್ಲೀವಿನ ಅಳತೆಗೆ ಸ್ಲೀವನ್ನು ಮಾಡ್ಕೊಂಡಿದ್ದೀವಿ. ನೋಡಿ ಇಷ್ಟು ನೀಟಾಗಿ, ಇಷ್ಟು ಕರೆಕ್ಟಾಗಿ ಯಾರು ಹೇಳ್ಕೊಡಲ್ಲ ಫ್ರೆಂಡ್ಸ್. ನಿಮಗೆ ಒಂದ್ಸಲಿ ಅರ್ಥ ಆಗದಿದ್ರೆ ಒಂದು 2-3 ಸರಿ ಈ ವಿಡಿಯೋನ ನೋಡಿ ಕರೆಕ್ಟಾಗಿ ಅಳತೆ ಬ್ಲೌಸ್ಗೆ ನಾವು ಕರೆಕ್ಟಾಗಿ ಮೆಜರ್ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಸ್ಲೀವ್ ಕರೆಕ್ಟ್ ಇದೆ. ಇದು ಹಾರ್ಮೋನ್ ಲೆಂತ್ ಅನ್ನೋದು ಕರೆಕ್ಟ್ ಇಲ್ಲ. ಅಂದರೆ ಇನ್ನೂ ಸ್ವಲ್ಪ ನಾವು 4.5 ಇಟ್ಟಿದ್ವಲ್ವಾ, ಇನ್ನೂ ಸ್ವಲ್ಪ ಬೇಕು. ಯಾಕಂದರೆ 9.5 ಎದೆ ಸುತ್ತಳತೆ, 4ನೇ 1 ಭಾಗ ಎದೆ ಸುತ್ತಳತೆ ಆಗಿರೋದ್ರಿಂದ ಇನ್ನೂ ನಮಗೆ
ಹಾರ್ಮೋಲು ಸ್ವಲ್ಪ ಕಟಿಂಗ್ ಆಗಬೇಕು. ಈ ರೀತಿ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ನಿಮಗೆ ಹಾರ್ಮೋನ್ ನೀವು ಜಾಸ್ತಿ ಕಟ್ ಮಾಡ್ಕೊಂಡ್ರಿ, ಕಡಿಮೆ ಕಟ್ ಮಾಡ್ಕೊಂಡ್ರಿ ಅನ್ನೋ ಪ್ರಾಬ್ಲಮ್ ಬರೋದೇ ಇಲ್ಲ. ಈಗ ನಾವು ಕರೆಕ್ಟ್ ಮೆಜರ್ ಮಾಡಿರೋಂಥ ಸ್ಲೀವನ್ನು ಈ ಥರ ಅಳತೆ ಬ್ಲೌಸ್ ಒಳಗಡೆ ಈ ರೀತಿ ಹಾಕಬೇಕು. ಇದೆಲ್ಲ 20 ವರ್ಷದ ಹಿಂದೆ ಪ್ರೊಫೆಷನಲ್ ಟೈಲರ್ಸು ಸ್ಟಿಚ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಈ ರೀತಿ. ಈಗ ತುಂಬ ಜನ ಕಡಿಮೆ ಆಗಿದೆ, ಅಂದರೆ ಈ ಚಾನಲ್ಸ್ ಎಲ್ಲ ಮತ್ತೆ ಬಂದಮೇಲೆ ನೋಡಿ ಈಗ ಏನಾಗ್ತಿದೆ, ಸ್ಲೀವು ದೊಡ್ಡದಿದೆ, ಹಾರ್ಮೋನ್ ಅನ್ನೋದು ಚಿಕ್ಕದಿದೆ. ಯಾಕಂದರೆ ಸ್ಲೀವ್ ಅಳತೆ ಕರೆಕ್ಟ್ ಇದೆ, ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಕರೆಕ್ಟಾಗಿ ಅಳತೆ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಈ ಹಾರ್ಮೋನ್ ಅನ್ನೋದು ಕರೆಕ್ಟಾಗಿ ಸ್ಲೀವ್ಗೆ ಕರೆಕ್ಟ್ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಈ ಕಂಕಳ ಹತ್ರ ಶೇಪ್ ತೆಗಿಬೇಕು. ಈ ಥರ ಕಲ್ತ್ಕೊಂಡ್ರೆ ನೀವು ಹಾರ್ಮೋನ್ ರಿಂಕಲ್ಸ್ ಆಗಿರ್ಬೋದು ಈ ರೀತಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆದರೆ ಈ ಥರ ಬ್ಲೌಸನ್ನ ನೀವು ಕಲ್ತ್ಬಿಟ್ರೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೊಡ್ಬೋದು. ಈ ರೀತಿ ಪ್ರೊಫೆಷನಲ್ ಟೈಲರ್ಸು ಹೊಲಿತಾ ಇದ್ರು ತುಂಬ ಜನ. ಈಗ ಇದು ಎಷ್ಟು ಜನ ಈ ಮೆಥಡ್ ಫಾಲೋ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಈಗ ನೋಡಿ ನಾನು ಸ್ವಲ್ಪ ಕಟ್ ಮಾಡಿದೆ. ನೀವು ಒಂದೇ ಸರಿಗೆ ಜಾಸ್ತಿ ಕಟ್ ಮಾಡ್ಕೊಬಾರ್ದು. ಇದನ್ನು ನೋಡಿ 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 ಈ ರೀತಿ ನೋಡಿ, ಇಲ್ಲಿ ಹಿಡಿದು ನೋಡಿ, ಈ ಥರ ಹಿಡಿದು ನೋಡಿ ಕರೆಕ್ಟ್ ಇದೆಯಾ ಅಂತ ನೋಡಿ. ಕರೆಕ್ಟ್ ಇದೆ. ಈಗ ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಬೋದು. ಈಗ ಸ್ಲೀವ್ ಅನ್ನೋದು ಕರೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು ನೋಡಿ, ಒಳಗಡೆ ಈ ರೀತಿ ಇದೆ. ಸ್ಲೀವ್ ಅನ್ನೋದು ಕರೆಕ್ಟಾಗಿ ಈ ರೀತಿ ಮಾಡ್ಕೊಂಡಿದ್ದೀವಿ. ಮೈನ್ ಬಟ್ಟೆ ಬಾಡಿ ಪಾರ್ಟನ್ನು ನಾವು ಉಲ್ಟಾ ಇಟ್ಕೊಂಡಿದ್ದೀವಿ. ಈ ರೀತಿ ಉಲ್ಟಾ ಇಟ್ಕೊಂಡು ಇದ್ರ ಒಳಗಡೆ ಇದನ್ನು ಹಾಕ್ಬಿಟ್ಟು ಈ ರೀತಿ ಒಂದ್ಸಲಿ ಈ ರೀತಿ ಚೆಕ್ ಮಾಡ್ಕೊಬೇಕು. ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟ್ ಬರ್ತಿದೆ ಅನ್ಸಿದ್ರೆ ನೀವು ಸ್ಲೀವನ್ನು ಅಟ್ಯಾಚ್ ಮಾಡ್ಬೋದು. ಇನ್ನೂ ಸ್ವಲ್ಪ ಲೂಸ್ ಬರ್ತಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಇಲ್ಲಿಂದ ಈ ಟಕ್ಸ್ ಹಿಡ್ದಿರ್ತೀರಲ್ಲ ಅಲ್ಲಿಂದ ಚೂರು ಕರ್ವಲ್ಲಿ ಈ ರೀತಿ ತಗೊಳ್ಳಿ. ಫ್ರೆಂಡ್ಸ್, ಧೈರ್ಯವಾಗಿ ಟ್ರೈ ಮಾಡಿ. ಯಾರಾದರೂ ಈ ವಿಡಿಯೋದಲ್ಲಿ ಹೊಸ್ದಾಗಿ ನೋಡ್ತಾ ಇದ್ರೆ ಈ ಮೆಥಡ್ ಟ್ರೈ ಮಾಡ್ಬೋದು ಅಂತ ಅನಿಸಿದ್ರೆ ನೀವು ಟ್ರೈ ಮಾಡಿ ಧೈರ್ಯವಾಗಿ ನಿಮ್ಮದೇ ಒಂದು ಬ್ಲೌಸಿಗೆ. ನೋಡಿ ಈ ರೀತಿ ನಾವು ಮಾಡೋದ್ರಿಂದ ಬ್ಯಾಕಲ್ಲಿ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಈ ರೀತಿ ರೌಂಡ್ ಶೇಪನ್ನು ಕರೆಕ್ಟಾಗಿ ನೀವು ಶೇಪ್ ಮಾಡ್ಕೋಬೇಕು. ಈಗ ನಾನು ಅಳತೆ ಬ್ಲೌಸಿಗೆ ನಿಮಗೆ ತೋರಿಸ್ತೀನಿ ನೋಡಿ. ಅಳತೆ ಬ್ಲೌಸು ಇದು ರಿಂಗ್ ಸೈಡು, ನಾವು ರಿಂಗ್ ಸೈಡೇ ಹಿಡಿದು ನೋಡ್ಕೋಬೇಕು. ನೋಡಿ ಇಲ್ಲಿ ಶೋಲ್ಡರ್ ಇದೆಯಲ್ವಾ, ಇಲ್ಲಿಂದ ಹಿಡಿದು ಇಲ್ಲಿ ನೋಡ್ಕೊಂಡಾಗ ಕರೆಕ್ಟಾಗಿ ಈ ಗೆರೆಗೂ ಮತ್ತು ಈ ಗೆರೆಗೂ ಹೊಂದುತ್ತಾ ಇದೆ, ಕರೆಕ್ಟ್ ಇದೆ. ಈ ಥರ ನೀವು ಕರೆಕ್ಟಾಗಿ ಮೆಜರ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಅಂದರೆ ಯಾವುದೇ ಕಾರಣಕ್ಕೂ ಬ್ಯಾಕಲ್ಲಿ ಪುಗ್ಗ ಬರೋದಿಲ್ಲ. ಮತ್ತು ನನಗೆ ಹಾರ್ಮೋಲ್ ಒಬ್ಬೊಬ್ಬರು 5.5 ಇಡಬೇಕಾಗಿರುತ್ತೆ, 6.5 ಇಟ್ಟಿರ್ತಾರೆ, ಇಲ್ಲ 6 ಇಂಚ್ ಇಡಬೇಕಾಗಿರುತ್ತೆ, 5.5 ಇಟ್ಬಿಡ್ತಾರೆ. ಆಗ ಈ ಕರೆಕ್ಟು ಸೈಡು ಫಿಟ್ಟಿಂಗ್ ಹೊಲಿಗೆ ಅನ್ನೋದು ಕರೆಕ್ಟಾಗಿ ಬರಲ್ಲ. ನೀವೇನಾದರೂ ಈ ಮೆಥಡ್ ಫಾಲೋ ಮಾಡಿ ಕಲಿತ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾರ್ಮೋಲ್ ಎಷ್ಟಾದರೂ ಇಟ್ಕೊಂಡ್ರೂ ಪರವಾಗಿಲ್ಲ. ನೀವು ಎಂಡಲ್ಲಿ ಈ ರೀತಿ ಫಿನಿಶಿಂಗನ್ನು ಕೊಡ್ಬೋದು. ನೋಡಿ ಈ ಸ್ಲೀವನ್ನು ಇದ್ರ ಒಳಗಡೆ ಹಾಕಿದ್ದೀನಿ. ಹಾಗೆಯೇ ಈಗ ಸ್ಟಿಚ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಕನ್ಫ್ಯೂಸ್ ಇಲ್ಲ ಅಂತ ಅಂದ್ಕೊತೀನಿ. ನೋಡಿ ಸ್ಲೀವು ಕರೆಕ್ಟ್ ಇದೆ, ಈ ಬಾಡಿ ಪಾರ್ಟ್ ಮಾತ್ರ ಒಳಗಿದೆ. ಈ ರೀತಿ ಇಟ್ಬಿಟ್ಟು ಈ ರೀತಿ ರೌಂಡು ಕಟ್ ಹೊಲಿಬೇಕು. ಈ ರೀತಿ ಯಾರಾದರೂ ಸ್ಟಿಚ್ ಮಾಡ್ತಿದ್ರೆ ಈ ವಿಡಿಯೋ ನೋಡಿದರೆ ನನಗೆ ಕಮೆಂಟ್ ಮಾಡಿ. ನೋಡಿ ಇದು ಬಾಡಿ ಪಾರ್ಟು, ಇದು ಸ್ಲೀವು. ಇದನ್ನು ಮತ್ತು ಇದನ್ನು ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕು. ಪಾಯಿಂಟ್ ಇದು ಇರಬೇಕು, ಇದು ಪ್ಲಸ್ ಮಾರ್ಕರ್ ಬರುತ್ತೆ. ಈ ಪಾಯಿಂಟ್ ನೋಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇದು ಸ್ಲೀವು, ಇದು ಬಾಡಿ, ಇದು ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತಲ್ವಾ. ಈ ರೀತಿ ಇದು ಬ್ಲ್ಯಾಕ್ ಬ್ಲೌಸು ಎಷ್ಟು ಕರೆಕ್ಟಾಗಿ ಕಾಣ್ತಿದೆಯೋ ಇಲ್ಲ ನಂಗೆ ಗೊತ್ತಾಗ್ತಿಲ್ಲ. ನೋಡಿ ನಾನು ವೈಟಲ್ಲಿ ಇದು ಅಷ್ಟೇ ಕಂಕಳ ಅದರ ಬಾಡಿ ಪಾರ್ಟು, ಇದು ಸ್ಲೀವು, ಇದೆರಡೂ ಪಾಯಿಂಟ್ ಕರೆಕ್ಟಾಗಿ ಈ ಥರ ಪಾಯಿಂಟ್ ಮಾಡಿ ಈಗ ಈ ರೀತಿ ಮಿಷನ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೋದು. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಸ್ವಲ್ಪ ಟ್ರೈ ಮಾಡಿ, ಒಂದು ಬ್ಲೌಸ್ಗೆ ಟ್ರೈ ಮಾಡಿ. ಕಂಕಳ ಹತ್ರ ಕರೆಕ್ಟಾಗಿ ಪ್ಲಸ್ ಮಾರ್ಕಲ್ಲಿ ಕೂರುತ್ತೆ. ಈಗ ನೋಡಿ ಸ್ಲೀವ್ ಅಟ್ಯಾಚ್ ಆಯಿತು. ಸ್ಲೀವ್ ಅಟ್ಯಾಚ್ ಆದಮೇಲೆ ಈ ರೀತಿ ನೋಡಬೇಕು. ನೋಡಿ
ಸ್ಲೀವ್ ಅಟ್ಯಾಚ್ ಆಯಿತು, ಯಾವುದೇ ಥರ ಕರೆಕ್ಟಾಗಿ ಕೂತಿದೆ. ಹಾಗೆ ಅಳತೆ ಬ್ಲೌಸಿಗೆ ಮೆಜರ್ ಮಾಡಿದ್ರೆ ಕರೆಕ್ಟಾಗಿ ಬಂದಿರುತ್ತೆ. ಫ್ರೆಂಡ್ಸ್, ನಾನು ಈ ಮೆಥಡು ನಮ್ಮ ಹೊಲಿಗೆ ಕ್ಲಾಸ್ ಸ್ಟೂಡೆಂಟಿಗೆ ಸಹಿತ ನಾನು ಹೇಳ್ಕೊಟ್ಟಿಲ್ಲ. ನಮ್ಮ ಅಂದರೆ ಟೈಲರಿಂಗ್ RG ಟೈಲರಿಂಗಲ್ಲೇ ಹೇಳ್ಕೊಡ್ತಾ ಇರೋದು. ಕರೆಕ್ಟ್ ಇದೆ. ಈಗ ನಾವು ಈ ರೀತಿ ಉಲ್ಟಾ ಮಾಡಬೇಕು. ಹಾಗಾಗಿ ವಿಡಿಯೋನ ನೋಡಿಬಿಟ್ಟು ಟ್ರೈ ಮಾಡಿ. ಈಗ ನೋಡಿ, ಸ್ಟ್ರೈಟ್ ಲೈನ್ ಬಂದಿದೆ. ಫಿಟ್ಟಿಂಗ್ ಅನ್ನೋದು ಸ್ಟ್ರೈಟ್ ಲೈನ್ ಬಂದಿದೆ. ಈಗ ಇದು ಈ ರೀತಿ ಬೇರೆ ಬೇರೆ ಇದೆ ಅಲ್ವಾ, ಅದೆರಡನ್ನೂ ನಾವು ಹೇಗೆ ಒಂದೇ ಸ್ಟಿಚ್ ಹಾಕಿದ್ದೀನಿ ನಾನು. ಸ್ಲೀವ್ ಅಟ್ಯಾಚಿಗೆ ಒಂದೇ ಸ್ಟಿಚ್ ಹಾಕಿದ್ದೀವಿ. ಈಗ ನಾವು ಏನು ಮಾಡಬೇಕು ಅಂದರೆ, ಈ ರೀತಿ ಆಗಿದೆ ಅಲ್ವಾ. ಮೊದಲೆಲ್ಲ ಏನು ಮಾಡೋರು ಅಂದರೆ, ನಾವು ಟೈಲರಿಂಗ್ ಕಲಿತ ಸ್ಟಾರ್ಟಿಂಗಲ್ಲಿ ಇದು ಬೇರೆ ರೌಂಡಾಗಿ ಹೊಲ್ಬಿಡೋರು. ಆ ರೀತಿ ಯಾರಿಗಾದರೂ ಹೊಲ್ದು ಕೊಟ್ಟಿದ್ದಾರಾ, ಚೆಕ್ ಮಾಡಿದ್ದೀರಾ ನೀವು ಬ್ಲೌಸು ನೋಡಿ. ಆದರೆ ನಾವು ಆ ರೀತಿ ಬೇಡ, ಅಂದರೆ ಏನಾದರೂ ಲೂಸು ಟೈಟು ಆದರೆ ಫಿಟ್ಟಿಂಗ್ ಮಾಡೋದಕ್ಕೆ ಕರೆಕ್ಟ್ ಆಗಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಒಂದೆರಡು ಈ ರೀತಿ ಸ್ಟಿಚ್ ಬಿಚ್ಚುತ್ತಿದ್ದೀವಿ. ಇಲ್ಲಿ 2 ಸ್ಟಿಚ್ ಬಿಚ್ಚಿಬಿಟ್ಟು ಬ್ಲೌಸನ್ನು ಈ ರೀತಿ ಸ್ವಲ್ಪ ಈ ರೀತಿ ಮಾಡಿ ಫುಲ್ ಸ್ಲೀವನ್ನು ಈ ರೀತಿ ರೌಂಡಾಗಿ ಇನ್ನೊಂದು ಸ್ಟಿಚ್ಚನ್ನು ಕೊಡ್ತಾ ಇದ್ವಿ. ಇದೇ ಥರ ನಾವು 10 ವರ್ಷ ಸ್ಟಿಚ್ ಮಾಡಿದ್ದೀವಿ ಫ್ರೆಂಡ್ಸ್. ತುಂಬಾ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ, ಫಿಟ್ಟಿಂಗ್ ಆಗಿ ಬರುತ್ತೆ. ನಾವು ಹೊಲ್ದಿರೋ ಬ್ಲೌಸ್ಗಳು ನಮಗೆ ಅಳತೆ ಆಗಿ ಕೊಡ್ತಾರೆ. ನೋಡಿ, ಈಗ ನಾವು ಈ ರೀತಿ ಓಪನ್ ಮಾಡಿ ಸ್ಲೀವ್ ಅನ್ನೋದನ್ನು ಪೂರ್ತಿ ಸೇರಿಸ್ಕೊಂಡ್ವಿ. ಈಗ ಕರೆಕ್ಟಾಗಿ ಎಷ್ಟು ನೀಟಾಗಿ ಅಟ್ಯಾಚ್ ಬರುತ್ತೆ. ಹಾಗೆ ನಿಮಗೆ ನಾನು ಅಳತೆ ಬ್ಲೌಸಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ. ನಾವು ಈ ರೀತಿ ಅಳತೆ ಮಾಡುವಾಗ ನೆನಪಲ್ಲಿ ಇಟ್ಕೋಬೇಕಾಗಿರೋದು, ರಿಂಗ್ ಮಾಡಿರೋ ಕಡೆ ರಿಂಗ್ ಕಡೆನೇ ಅಳತೆ ಮಾಡಬೇಕು, ಹುಕ್ಸ್ ಮಾಡಿರೋ ಕಡೆ ಹುಕ್ಸ್ ಮಾಡಿರೋದನ್ನೇ ಅಳತೆ ಮಾಡಬೇಕು. ನೋಡಿ, ಕರೆಕ್ಟಾಗಿ ಬಂದಿದೆ. ಇಲ್ಲಿ ನಾನು ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇದೆ ಇರಬೇಕು. ಅಳತೆ ಬ್ಲೌಸು ಮತ್ತು ಹೊಲಿದಿರೋ ಪೀಸು ಕರೆಕ್ಟಾಗಿದೆ. ಹೋಲ್ ಅನ್ನೋದು ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಮೆಥಡನ್ನು ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ವಿಡಿಯೋಕ್ಕೆ ನೀವು ಹೆಚ್ಚೆಚ್ಚು ಲೈಕ್ ಕೊಡಿ, ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗಲಿ ಅಂತ ಹೇಳಿ ನನ್ನ ಆಸೆ. ನೋಡಿ, ಈಗ ನೀವು ಆ್ಯಸ್ ಇಟ್ ಈಸ್ 3 ಹೊಲಿಗೆನ ಈ ರೀತಿ ಹಾಕಿಬಿಡ್ಬೋದು ಆರಾಮಾಗಿ. ತುಂಬ ನೀಟಾಗಿ ಬರುತ್ತೆ. ಅಳತೆ ಬ್ಲೌಸ್ ಇಟ್ಕೊಂಡೇ ಸ್ಟಿಚ್ ಮಾಡೋರು ಈ ಮೆಥಡನ್ನು ಫಾಲೋ ಮಾಡ್ಬೋದು, ಕರೆಕ್ಟಾಗಿ ಬರುತ್ತೆ. ನೀವು ಹಾರ್ಮೋಲ್ ಎಷ್ಟು ತಗೋಬೇಕಪ್ಪ, ನಾವು ಹಾರ್ಮೋಲನ್ನು ಎಷ್ಟು ತಗೋಬೇಕು ಅನ್ನೋಂಥರ ಕನ್ಫ್ಯೂಷನ್ ಇದ್ದವರು ಈ ಮೆಥಡನ್ನು ಫಾಲೋ ಮಾಡ್ಬೋದು. ನೋಡಿ, ಕರೆಕ್ಟಾಗಿದೆ ಬ್ಲೌಸು. ಈಗ ಬೇಕಿದ್ದರೆ ನೀವು ಇನ್ನೊಂದು ಸರಿ ಚೆಕ್ ಮಾಡ್ಕೋಬೋದು. ನೋಡಿ, ಅಳತೆ ಬ್ಲೌಸನ್ನು ಸಹಿತ ನಾವು ಉಲ್ಟಾ ಮಾಡಿದ್ವಲ್ಲ, ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ, ಅಂದರೆ ರಿಂಗ್ ಪಟ್ಟಿ ಈ ರೀತಿ ನಾವು ನೋಡಬೇಕು. ಕರೆಕ್ಟಾಗಿ ಬಂದಿದೆ. ಎದೆ ಸುತ್ತಳತೆ ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡಿ ಇಲ್ಲಿ ಪ್ಲಸ್ ಮಾರ್ಕ್ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಿದೆ ಅನಿಸ್ತೀನಿ ಎಷ್ಟು ನೀಟಾಗಿ ಪ್ಲಸ್ ಮಾರ್ಕ್ ಅನ್ನೋದು ಬರ್ತಾ ಇದೆ. ಹಾಗೆ ಈ ರೀತಿ ನೀವು ಸ್ಟಿಚ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತಂದರೆ, ಒಂದು ಕಂಕಳಲ್ಲಿ ನೋಡಿ, ಕಂಕಳ ಶೇಪ್ ಸಮೇತನೂ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕಂಕಳು ಶೇಪ್ ಸಮೇತನೂ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಬ್ಯಾಕಲ್ಲೂ ಸಹಿತ ನೋಡಿ ಪುಗ್ಗ ಬರೋದಾಗ್ಲಿ, ಹಾಗೆ ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ಯಾವ ಪ್ರಾಬ್ಲಮ್ಮು ಈ ರೀತಿ ಹೊಲ್ದಿರೋ ಬ್ಲೌಸಲ್ಲಿ ಬರಲ್ಲ ಇರುತ್ತೆ. ನೋಡಿ, ಅಳತೆ ಬ್ಲೌಸಲ್ಲೂ ಸಮೇತ ಇದು ಹುಕ್ಸ್ ಹಾಕೋ ಕಡೆ 9 ಕಾಲಿದೆ, ರಿಂಗ್ ಮಾಡೋ ಕಡೆ 9 ಇದೆ. ಯಾಕಂದರೆ ಒಬ್ಬೊಬ್ಬರಿಗೆ ಬಲಗಡೆ ಸ್ವಲ್ಪ ದಪ್ಪ ಬ್ರಷ್ ಆಗಿರ್ಬೋದು, ಕಂಕಳ ಹತ್ರ ಆಗಿರ್ಬೋದು, ಬಲಗಡೆ ಸ್ವಲ್ಪ ದಪ್ಪ ಬರುತ್ತೆ, ಎಡಗಡೆ ಸ್ವಲ್ಪ ಸಣ್ಣ ಬಂದಿರುತ್ತೆ. ಹಾಗಾಗಿ ಒಂದು ಸೈಡಲ್ಲಿ 9 ಬರ್ತಾ ಇದೆ, ಒಂದು ಸೈಡಲ್ಲಿ 9 ಕಾಲು ಅಥವಾ 9.25 ಹತ್ತತ್ರ ಬರ್ತಾ ಇದೆ. ನಾವು ಹಾಗೇನೆ ಸ್ಟಿಚ್ ಮಾಡಬೇಕಾಗತ್ತೆ. ಯಾಕಂದರೆ ಎರಡು ಸೇಮ್ ನಾವು 9.25 ಬಂತು ಎರಡು ಕಡೆ ಸೇಮ್ ಇಟ್ಟರೆ ಒಂದು ಕಡೆ ಪುಗ್ಗ ಬರುವಂಥ ಸಾಧ್ಯತೆ ಇರುತ್ತೆ. ನಾವು ಯಾವ್ಯಾವ ಸೈಡಲ್ಲಿ ಎಷ್ಟೆಷ್ಟು ಬಂದಿದೆ ಅಷ್ಟೇ ಇಡಬೇಕು. ಯಾಕಂದರೆ ಒಬ್ಬೊಬ್ಬರು ಲೇಡೀಸಿಗೆ ಬಲ ಸೈಡಲ್ಲಿ ಸ್ವಲ್ಪ ದಪ್ಪ ಮತ್ತು ಎಡ ಸೈಡಲ್ಲಿ ಸ್ವಲ್ಪ ಸಣ್ಣ ಇರ್ತಾರೆ. ನೋಡಿ, ಈ ರೀತಿ ಹಿಡಿದಾಗಲೂ ಸಹಿತ ನಾವು ಇದು ಎಕ್ಸ್ಟ್ರಾ ಅನ್ನೋದಿರುತ್ತಲ್ವ, ಈ ರೀತಿ ಎಕ್ಸ್ಟ್ರಾ ರಿಂಗ್ ಪಟ್ಟಿಗೆ ಮಾಡಿರ್ತಾರಲ್ವ, ಅದನ್ನು ಬಿಟ್ಬಿಟ್ಟೇ ಹಿಡಿಬೇಕು. ಅದನ್ನು ಹಿಡ್ಕೊಂಡು ಯಾವತ್ತೂ ಫಿಟ್ಟಿಂಗ್ ಅನ್ನೋದನ್ನು ನೋಡಬಾರ್ದು, ತಪ್ಪಾಗತ್ತೆ. ನೋಡಿ, ಇದು ಕಪ್ಪು ಬಟ್ಟೆನಾಗಿರೋದು ಗೊತ್ತಾಗಲ್ಲ.
ಈ ಮತ್ತೆ ಫ್ರೆಂಡ್ಸ್ ನಾನೀಗ ಹೇಳಿದ್ನಲ್ವಾ, ಒಬ್ಬೊಬ್ಬರಿಗೆ ಬಲ ಸೈಡಲ್ಲಿ ಸ್ವಲ್ಪ ಅವರು ಸೈಜ್ ದಪ್ಪ ಇರ್ತಾರೆ. ಹಾಗಾಗಿ ನೀವು ಬಲಗಡೆ ಸೈಡಲ್ಲಿ ಬಲಗಡೆನೇ ಅಳತೆ ಮಾಡಬೇಕು, ಎಡಗಡೆ ಸೈಡಲ್ಲಿ ಎಡಗಡೆನೇ ಅಳತೆ ಮಾಡಬೇಕು. ನೋಡಿ, ಈಗ ಈ ಕಡೆ ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ತೀನಿ. ಸೇಮ್ ನಾನು ಯಾವ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡ್ತೀನೋ ಅದೇ ರೀತಿನೇ ಇದಕ್ಕೂ ಮಾಡ್ತೀನಿ. ಈ ಕಡೆ ಸ್ಲೀವು ಅಟ್ಯಾಚ್ ಮಾಡಿರೋದು ನಿಮಗೆ ಕರೆಕ್ಟಾಗಿ ಗೊತ್ತಾಯ್ತಾ ಅಂತೇಳಿ ನನಗೆ ನೀವು ಕಮೆಂಟ್ ಮಾಡಬೇಕು. ನೋಡಿ, ತುಂಬ ಈಸಿ ಮೆಥಡು, ಹಾಗೆ ತುಂಬ ನೀಟಾಗಿ ಸಹಿತ ಬರುತ್ತೆ. ಯಾವುದೇ ಥರ ಬ್ಯಾಕಲ್ಲಿ ರಿಂಕಲ್ಸ್ ಆಗಿರ್ಬೋದು ಯಾವುದೇ ಥರನೂ ಬರೋದಿಲ್ಲ. ನಾನು ಈ ಬ್ಲೌಸ್ ನಿಮಗೆ ಇಷ್ಟ ಆಯಿತು, ಲೈನಿಂಗ್ ಬ್ಲೌಸು ಒಂದು ಇದೇ ಥರ ಸ್ಟಿಚ್ ಮಾಡಿ ತೋರಿಸಿ ಅಂಥೇಳಿ ನೀವು ಕಮೆಂಟ್ ಮಾಡಿದ್ರೆ ನಾನು ಲೈನಿಂಗ್ ಬ್ಲೌಸನ್ನು ಇದೇ ರೀತಿ ಸ್ಟಿಚ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ವಿಡಿಯೋ ತುಂಬ ಲೆಂತಿ ಆದರೆ ಸುಮ್ಮನೆ ಬೋರ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ತುಂಬ ಶಾರ್ಟಾಗಿ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಅರ್ಥ ಆಗೋಷ್ಟು ತಿಳಿಸಿ ಹೇಳಿದ್ದೀನಿ. ಇನ್ನೇನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಹೊಸ ರೀತಿ